你叫什么名字？5月号。5月号。你会说英语吗？会。说。我5年级，但是我 ಹೆಂಗೆ ಎಷ್ಟು ಸಾಮಾನು ತಗೊಂಡಿರೋ ಚೀಲದಲ್ಲಿ ಹಾಕೊಂಡು ಹೋಗ್ತಾ ಇದೀನಿ. ಬರ್ತಾ ಬರ್ತಾ ಡಿಸೆಂಬರ್ ಬಂದಿದ ತಕ್ಷಣ ಇವಾಗ ಸಖತ್ ಕೋಲ್ಡ್ ಸ್ಟಾರ್ಟ್ ಆಯ್ತು. ಈ ಸರಿ ಸ್ನೋ ಬೀಳ್ಬೇಕು. ನಾನು ಪ್ರೇ ಮಾಡ್ತಾ ಇದೀನಿ ಸ್ನೋ ಬೀಳಿ ಈ ಸರಿ ಬೀಳಲೇಬೇಕು. ಲಾಸ್ಟ್ ಇಯರ್ ಬಿದ್ದಿತ್ತು ಅನ್ಸುತ್ತೆ, ಮರ್ತೋಗಿದ್ದೀನಿ. ಲಾಸ್ಟ್ ಇಯರ್ ಅಥವಾ ಅದ್ರ ಲಾಸ್ಟ್ ಇಯರ್ ಬಿದ್ದಿರ್ಬೇಕೇನೋ. ಮಳೆ ಬರ್ಬೋದು ಇವತ್ತು. ಹಲೋ ಅಸ್ಸಲಾಮು ಅಲೈಕುಂ, ನಮಸ್ಕಾರ. ನಾನು ನಿಮ್ಮ ಸೆಲ್ಫ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಚೈನಾಗೆ ಬಂದು ನಾನು 3 ವರ್ಷ ಆಯ್ತು. ಇವಾಗ ನಂಗೆ ಈ ಕೋಲ್ಡ್ ಅಂದ್ರೆ ಈವನ್ ಫಾರ್ ಚೈನೀಸ್ ಅವ್ರಿಗೆ ಕೋಲ್ಡ್ ಅಂದ್ರೆ ಆಗಲ್ಲ, ಅಷ್ಟು ಕೋಲ್ಡ್ ಇಲ್ಲಿ. ಯು ಸಿ ಮೈ ಹ್ಯಾಂಡ್ಸ್, ಜಸ್ಟ್ ಇಮ್ಯಾಜಿನ್. ನಾವು ಫಸ್ಟ್ 2017 ಡಿಸೆಂಬರ್ ಅಲ್ಲಿ ಬಂದಾಗ ಇದ್ದಕ್ಕಿಂತ ಜಾಸ್ತಿ ಕೋಲ್ಡ್ ಇತ್ತು. ಡಿಸೆಂಬರ್ 16, 17 ಬಂದಿದ್ದು ಯಾವ ತರ ಆಗುತ್ತೆ. ಓಯ್你叫什么名字？5月号。5月号。你会说英语吗？会。说。我5年级，但是我不会几个。Hello。Hello。What is your name？ 什么意思？你是什么名字？对。好厉害。你今年多大了？My 10 years old。不是 my I am。I am 10 years old。对。你学在哪里啊？你哪一个学生？3所在前面。前面的吗？每天学英语吗？在你们的学校？有时候会有英语课。有在你们的学校有那个英文老师？是中国的老师。中国老师，是吧？可以。ಹೇಗೆ ಇಲ್ಲಿ ಚೈನೀಸ್ ಬರಲ್ಲ ಜಾಸ್ತಿ. 170 ಗಾಡ್ಡೆ ಏನು ಹೇಳ್ತಾರೆ ಬರ್ತೋಗ್ಬಿಟ್ಟೆ. ಇಲ್ಲಿ ಜಾಸ್ತಿ ಜನಕ್ಕೆ ಇಂಗ್ಲೀಷ್ ಬರಲ್ಲ. ಸೊ ಅವ್ರ ಹತ್ರ ಕೇಳ್ತಾ ಇದ್ದೀನಿ ನಾನು. ಹೋದ ಬ್ಲಾಗಲ್ಲಿ ಐ ಥಿಂಕ್ ಚೈನೀಸ್ ಹುಡುಗರು ಜಗಳ ಆಡ್ತಿದ್ರು ಅಂದ್ರಲ್ಲ, ಅವನ್ನೇ ಹುಡುಗ. ಸೊ ಅವನಿಗೆ ಕೇಳಿದ್ದೆ ನಾನು, ಇಂಗ್ಲೀಷ್ ಬರುತ್ತಾ, ಓದ್ತಾ ಇದೆಯಾ. ಇವಾಗ ಇಲ್ಲಿ ಇಂಗ್ಲೀಷ್ ಕಲಿಯೋಕ್ಕೆ ಮ್ಯಾಂಡೇಟ್ರಿ ಮಾಡ್ತಿರ್ತಾರೆ. ಸೊ ಯಾರೋ ಚಿಕ್ಕ ಹುಡುಗರು ಅವ್ರನ್ನೆಲ್ಲ ಕಲ್ಸ್ಕೊಂಡ್ ಬರ್ತಾರೆ ಇಂಗ್ಲೀಷ್. ಬಿಕಾಸ್ ಚೈನೀಸ್ ಅವ್ರು ಜಾಸ್ತಿ ಜನ ಇಂಗ್ಲೀಷ್ ಕಲಿಯೋಲ್ಲ ಇಲ್ಲಿ. ಇವಾಗ ಮ್ಯಾಂಡೇಟ್ರಿ ಮಾಡ್ತಾ ಇದ್ದಾರೆ ಎಲ್ಲರೂ. ವೇಯಿಂಗ್ ಮಷಿನ್ ನೋಡೋಣ ಎಷ್ಟು ಕೆ ಜಿ ಇದ್ದೀನಿ ನಾನೀಗ. ಹೆಂಗೆ ಎಷ್ಟೊಂದೆಲ್ಲ ನಂದೆ ಎಲ್ಲ ಚೀಲದಲ್ಲಿ ಹಾಕೊಂಡು ಹೋಗ್ತಾ ಇದೀನಿ. ಹೇಳಿಲ್ವ ಎಲ್ಲ ಒಂದೇ ಸರಿ ತರಿಸ್ಬಿಟ್ಟೆ, ಏನೇನು ತರಿಸ್ಬೇಕಲ್ಲ. ಹೆಂಗೆ ಎಷ್ಟು ಸಾಮಾನು ತಗೊಂಡಿರೋ ಚೀಲದಲ್ಲಿ ಹಾಕೊಂಡು ಹೋಗ್ತಾ ಇದೀನಿ. ಇಷ್ಟೆಲ್ಲ ತಗೊಂಡಿದ್ದು ಜಸ್ಟ್ ಗೆಸ್ ದ ಪ್ರೈಸ್. ಅಪಾಯಿಂಟ್ಮೆಂಟ್ ಹಚ್ಚಿದ್ದೀನಿ, ಸ್ವಲ್ಪ ಹೆಂಗೆ ಕಾಣಿಸಿರ್ಬೋದು. ಇಷ್ಟೆಲ್ಲ ತಗೊಂಡೋಗಿರೋದು ಏನೇನು ಇರ್ಬೋದು ಗೊತ್ತಾ? ಕಮ್ಮಿನೇ. ಇಷ್ಟೆಲ್ಲ ತಗೊಂಡು ಏನು ಬಿಡು ಅಷ್ಟೊಂದು ಶಾಪಿಂಗ್ ಮಾಡಿದ್ಯಾ ಅಂದರೆ ಇದೆಲ್ಲ ಸ್ವಲ್ಪ ಚೀಪಾಗಿ ಸಿಗುತ್ತೆ. ಒಳಗೋಗಿ ತೋರಿಸಿ ಏನು ತರಿಸಿದೆ. 1 ತಿಂಗಳಿಂದ ಬೈ ಮಾಡಿದ್ದೆಲ್ಲ ಇವಾಗ ಬಂದ್ಬಿಟ್ಟಿದೆ. ಸೊ ಒಂದೇ ಸರಿ ತಗೋಬರ್ತಿದ್ದೀನಿ. ಓಯ್ ಹಲೋ ಬಾಸ್. Alright, let us open this. ಸೊ ಇಷ್ಟಿದೆ. ಇಷ್ಟೊಂದು ಇತ್ತಲ್ಲ ಅಂತ ಚೀಲನೂ ಕೊಟ್ಬಿಟ್ರೆ ಆಂಟಿ. ಲೆಟ್ ಅಸ್ ಓಪನ್ 1 by 1. ಇದು ಬಂದ್ಬಿಟ್ಟು ಮ್ಯಾಟ್. ಇದು ಚಳಿ ಅಂತ ಅಲ್ಲ, ಮ್ಯಾಟ್ ತರಿಸಿದೆ. ವೆರಿ ಚೀಪ್. ಅಲ್ಲಿ ಎಡಿಟಿಂಗ್ ಮಾಡ್ತಿದ್ದಾಗ ಕೆಳಗೆ ಹಾಕೊಳ್ಳೋಣ ಅಂತ ಒಂದು ಮ್ಯಾಟ್ ತರಿಸಿದೆ. ಇಟ್ ಈಸ್ ಗುಡ್. ಐ ಥಿಂಕ್ ನಾನು ಇದೊಂದು ಚೆನ್ನಾಗಿದೆ. ಐ ಥಿಂಕ್ ಈ ತರದ ಒಂದು ಇನ್ನೂ ದೊಡ್ಡ ತಗೊಬಂದ್ಬಿಟ್ಟು ಇದನ್ನ, ಈ ತರ ಒಂದು ಮ್ಯಾಟು ಅಲ್ಲಿ ಅಥವಾ ಇಲ್ಲಿ ಉದ್ದಕ್ಕೆ ಹಿಂಗ್ ಹಾಕ್ಬಿಟ್ರೆ. ಇಲ್ಲಿಗೆ ತರಿಸಿದೆ. ಎಡಿಟಿಂಗ್ ಮಾಡ್ತಾ ಅಲ್ಲಿ ಕಾಲ್ ಹಿಡ್ಕೋತೀನಲ್ಲ, ಚಪ್ಪಲಿ ತೆಗ್ದ್ಬಿಟ್ಟು ಅದು ಹಿಡ್ಕೊಳಕ್ಕೆ ಕೋಲ್ಡ್ ಇರುತ್ತೆ. ಈಗ ಸಖತ್ ಕೋಲ್ಡ್ ಅಲ್ಲ ಬರ್ತಾ. ಸೊ ಅದಕ್ಕೆ ಅದು ತರಿಸಿದೀನಿ.
ಜಸ್ಟ್ ಸ್ಯಾಂಪಲ್ ನೋಡೋಣ ಅಂತ, ಚೆನ್ನಾಗಿದ್ರೆ ಇನ್ನ ಫುಲ್ ತರ್ಸೋಣ ಅಂತ ನಾನು. ಬಟ್ ಲೆಟ್ ಅಸ್ ಸಿ. ಇದೇನು ಗೊತ್ತಾ, ಇದು ಅಫ್ಕೋರ್ಸ್ ಸ್ಯಾನಿಟೈಸರ್ಸ್, ಇದು ಹ್ಯಾಂಡ್ ವಾಶ್ದು ಆಲೋವೆರಾದು ಸ್ವಲ್ಪ ಜಾಸ್ತಿ ತರಿಸಿದೆ, 3 ತರಿಸಿದೆ. ಇದೇನಪ್ಪ ಇದು, ಕೂಂಬಿರ್ಲಿಲ್ಲ ಅಂತ ತರಿಸಿದ್ದು ಫುಲ್ ಸೆಟ್ಟೆ ಕೊಟ್ಬಿಟ್ಟವ್ರೆ. ಕ್ರೇಜಿ ಅಲ್ಲ. ಐ ಜಸ್ಟ್ ವಾಂಟೆಡ್ ದಿಸ್ ಒನ್, ಬಟ್ ಇಲ್ಲಿ ಚೆನ್ನಾಗಿದೆ. ವಾಟ್ ಇಸ್ ದಿಸ್? ಇದು ತರಿಸಿದ್ದು ಆಕ್ಚುಲಿ ತಪ್ಪು ಮಾಡಿದ್ದೇನೆ ಗೊತ್ತಾ ನಾನು. ಇಲ್ಲಿದೆ ಒಂದು ಕಾಫಿ, ಇದು ಯೂಸ್ ಮಾಡ್ತೀನಿ, ಬಟ್ ಅದು ಬರ್ತಾ ನಾನ್ ಸ್ಟಿಕ್ ತವ ಅಲ್ಲ, ಅದು ಬರ್ತೇನೋ ರೆಸ್ಟ್ ಹಿಡಿದು ಬಿಡ್ತಾ ಇದೆ. ಸೊ ಅದಕ್ಕೋಸ್ಕರ ಇದು ತರಿಸಿದ್ದು ನಾನು. ಇಟ್ಸ್ ವೆರಿ ಚೀಪ್. ಎಷ್ಟು ಗೊತ್ತಾ ಇದು? ಜಸ್ಟ್ ಲೈಕ್ 60 rupees 70 rupees ಅಷ್ಟೇ. ಇದನ್ನು ಹೊರಟೋಗ್ಬಿಡುತ್ತೆ. ಸೊ ಇದ್ರಲ್ಲಿ ಕೂಪನ್ ಬೇರೆ ಕೊಟ್ಟವ್ರು. ಇದು ಚಪ್ಪಲಿ ಒಳಗೆ ಹಾಕೊಳ್ಳಕ್ಕೆ, ಚಳಿ ಅಂತ ತೋರಿಸ್ತೀನಿ, ಹಾಕೋತಿದ್ದಾರೆ. This is this one. Yeah, chopper board ತರಿಸಿದೆ. ಚಾಕು ಇದರಲ್ಲಿ ಒನಿಯನ್ ಇದೆ. ಸೊ ಇದು ಚಾಕು ತರಿಸಿದ್ದು. ಲೆಟ್ ಮಿ ಶೋ ಯಾವ ತರ ಇದೆ ಚಾಕು. ಹೆಂಗಿದೆ? ಕುಯ್ದು ಬಿಡ್ತೀನಿ. ಶಾರ್ಪ್ ಇದೆ ಬ್ರೋ. ಇಟ್ಸ್ ವೆರಿ ಚೀಪ್ ಮ್ಯಾನ್. ಈಗ ಕೇಳ್ತೀರಾ ಬ್ರೋ ಇಷ್ಟೊಂದೆಲ್ಲ ಯಾಕೆ ಬ್ರೋ ಸುಮ್ಮನೆ ತರಿಸಿದೆ ಅಂದ್ರೆ, ಇದೆಲ್ಲ ಆದ್ಮೇಲೆ ಎಷ್ಟಾಯ್ತು ಅಂತ ಹೇಳ್ತೀನಿ. ಇಷ್ಟೆಲ್ಲ ತರಿಸಿದ್ನಲ್ಲ, ಇಷ್ಟೊಂದು ಚೀಲದಲ್ಲಿ ಹಾಕೊಂಡ್ ಬರೋಷ್ಟು ಬಂದಿದೆ. ದಿಸ್ ಈಸ್ ವೈಯಿಂಗ್ ಮೆಷಿನ್. ಇದು ದಿಸ್ ಈಸ್ ಅವರ್ ವೇಯಿಂಗ್ ಮೆಷಿನ್. ಚೆನ್ನಾಗಿದೆ. ವೆಯ್ಟ್ ತೋರಿಸ್ತೀನಿ ಎಷ್ಟು ಅಂತ. ಬಿಕಾಸ್ ಇದು ತರಿಸಿರೋದು ಯಾಕೆ ಗೊತ್ತಾ, ಈಗ ಸ್ವಲ್ಪ ಬಾಡಿ ಬಿಲ್ಡ್ ಮಾಡ್ತಾ ಇದ್ದೀನಿ. ಸೊ ರೆಗ್ಯುಲರ್ ಚೆಕ್ ಮಾಡ್ಕೋತಾ ಇರಬೇಕು ನಮ್ ವೆಯ್ಟ್ ಎಷ್ಟಿದೆ, ಎಷ್ಟು ಲೂಸ್ ಮಾಡಿದೀವಿ, ಫ್ಯಾಟು ಏನು ಅಂತ, ಮಸಲ್ ಗೈನ್ಸ್, ಅದಕ್ಕೆಲ್ಲ ಇದ್ರ ಜೊತೆ ಒಂದು ಇದು ಕೊಟ್ಬಿಟ್ಟವ್ರೆ. ಸೊ ವಾಪಸ್ ಒಳಗಿಡೋಣ. ಅಂಡ್ ದಿಸ್ ಈಸ್ ಗ್ಲವ್ಸ್. ಗ್ಲವ್ಸ್ ಇಸ್ ವೆರಿ ಇಂಪಾರ್ಟೆಂಟ್. ಅಂಡ್ ದಿಸ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಒಂದು 100 ರೂಪಾಯಿ ವಾಪಸ್ ಬರುತ್ತೆ. ಇವನ್ಗೆ ನಂಗೆ ಬೇಜಾರಾಗೋದು, ಇವ್ನು ಹೊಡಿಬೇಕೋ ಬೇಡವೋ ಹೇಳಿ. ಸೇಮ್ ಮೊನ್ನೆ ತಾನೇ ತಗೊಂಡಿದ್ದೀನಿ, ತಿರ್ಗಾ ಅದನ್ನೇ ಕಳ್ಸು. ನಾನು ಬೈ ಮಾಡಿದ್ದೆ ಬೇರೆದು. ಯು ಸಿ ಚಾಪ್ ಸ್ಟಿಕ್ ನಾನು ತಗೊಂಡಿದ್ದೆ ಬೇರೆದು, ಅವ್ನು ಕಳ್ಸಿರೋದೇ ಬೇರೆದು. ವಾಪಸ್ ಕೊಡ್ಬೇಕೀಗ. ದಿಸ್ ಈಸ್ ವಾಟ್ ಐ ಹೇಟ್. ಯಾಕೆ ಗೊತ್ತಾ, ನಾನು ತರಿಸಿದ್ದು ಸ್ವಲ್ಪ ಇದನ್ನೆಲ್ಲ ಸ್ಪೂನು ಅದು ಇದು ಇಡಕ್ಕೆ ಒಂದ್ ಸ್ವಲ್ಪ ಶೆಲ್ಫ್ ತರ ಚಿಕ್ಕದ್ ಪ್ಲಾಸ್ಟಿಕ್ ತರಿಸಿದ್ದೆ. ಅದನ್ನ ಕಳ್ಸದ್ ಬಿಟ್ಟು ಏನೋ ಕಳ್ಸ್ಬಿಟ್ಟು ಗೂಬೆ. ಇದು ಸ್ಪೂನ್. ಐ ಡೋಂಟ್ ಇವನ್ ಹ್ಯಾವ್ ಸ್ಪೂನ್ಸ್ ಬ್ರೋ. ಯಾರಿಗಾರ ಊಟಕ್ಕೆ ಕಳ್ಸದ್ಮೇಲೆ ಇವೆಲ್ಲ ಇರಲ್ಲ ಅಂದ್ರೆ ನಂಗೆ ಒಂಥರ ಅಜೀವ ಆಗ್ಬಿಡ್ತಾವ. ಅವತ್ತು ಬಂದಿದ್ದಲ್ಲ ಅವನು ಏನಿಲ್ಲ ಅಂತ ಅವನಲ್ಲೇ ವಿಡಿಯೋ ಮಾಡ್ತಾ ಇದ್ದೀನಿ, ಹೇಳ್ಬೇಡ ಸುಮ್ನಿರೋ ಅಂತ. ನಾನು ಇವಾಗ ಏನೂ ಇಲ್ಲ ನನ್ನ ಹತ್ರ, ಎಲ್ಲ ತರಿಸ್ತಾ ಇರೋದು. ಇಟ್ಸ್ ವೆರಿ ನೆಸೆಸರಿ ಮ್ಯಾನ್. ಇದೆಲ್ಲ ಇರ್ಬೇಕಲ್ಲ. ಸ್ಪೂನ್ಸ್ ಇಲ್ಲ ನನ್ನ ಹತ್ರ. ಕ್ಯಾನ್ ಯು ಇಮ್ಯಾಜಿನ್? ಸ್ಪೂನ್ಸ್ ಇಲ್ಲ. ಅಂಡ್ ಇದು ತರಿಸಿದ್ದು ಪ್ಲೇಟ್ಸ್ ಇರ್ಲಿಲ್ಲ, ಪ್ಲೇಟ್ಸ್ ಮತ್ತೆ ಕಪ್ಸ್ ಇರಲಿಲ್ಲ. ಸೊ ಕಪ್ಸ್ ತರಿಸಿದೆ. ಇಟ್ಸ್ ವೆರಿ, ಇದೆಷ್ಟು ಗೊತ್ತಾ, ಇದು ತರಿಸಿದ್ದು 150 rupees ಏನೋ ಅಷ್ಟೇ. ಇದು 150 rupees ಏನೋ. ನೆನ್ನೆ ಸೂಪರ್ ಮಾರ್ಕೆಟ್ ಅಲ್ಲಿ ಹೋಗಿದ್ದಲ್ಲ, ಬ್ಲಾಗ್ ಅಲ್ಲಿ ತೋರಿಸಿರ್ತೀರಾ. ಇದು ಸ್ವಲ್ಪ ಅಲ್ಲಿ ಒಂದೊಂದು ಪ್ಲೇಟಿಗೆ 100 ರೂಪಾಯಿ ಇತ್ತು. ನಾನು ಫುಲ್ ಸೆಟ್ಟೇ ತರಿಸ್ಬಿಟ್ಟೆ. 100 ರೂಪಾಯಿ, 10 ರೂಪಾಯಿ, 10 RMB, 8 RMB. ಇದು ಫುಲ್ 15 RMB ಫುಲ್ಲೇ ಬಂತು. ಅವಾಗ ತೋರಿಸ್ತೀನಿ ಏನೇನ್ ತಗೊಂಡೆ ಅಂತ. ವಾಟ್ ನೆಸೆಸರಿ ಸ್ಟಫ್ಸ್, ಎವ್ರಿಥಿಂಗ್ ಇಸ್ ನೆಸೆಸರಿ. ಸೊ ಮ್ಯಾಟ್ ಒಂದು ತರಿಸಿದೆ. ಮ್ಯಾಟ್, ದಿಸ್ ಇಸ್ ವೆರಿ ಗುಡ್ ಮ್ಯಾಟ್. ಸ್ವಲ್ಪ ಚೆನ್ನಾಗಿದೆ, ಜಸ್ಟ್ ಟೆಂಪರರಿ ಟ್ರಯಲ್ ನೋಡೋಣ ಅಂತ ತರಿಸಿದೆ ಇದು ಮ್ಯಾಟ್. ದಿಸ್ ಒನ್ ಐ ಶೋಡ್ ಯು ಬಿಕಾಸ್ ಪ್ಲೇಟ್ಸ್ ಇರಲಿಲ್ಲ, ಈ ತರದ್ದು ಪ್ಲೇಟ್ಸ್ ಬೇಕಿತ್ತು. ಅಂಡ್ ದಿಸ್ ಚಾಪರ್ ಬೋರ್ಡ್ ಅಂದ್ರೆ ಅದ್ರ ಜೊತೆ ಫ್ರೀ ಬಂದಿದ್ದು ಚಾಪರ್ ಬೋರ್ಡ್. ನಾನು ತರಿಸಿದ ಮೇಯ್ನು ಚಾಕು. ಆಮೇಲೆ ದಿಸ್ ಒನ್ ಈಸ್ ಒಳಗೆ ಈ ತರ ಚಪ್ಪಲಿ ಹಾಕೊಳ್ಳಕ್ಕೆ. ಇದು ರೈಸ್ ನ ತಗೊಳಕ್ಕೆ, ಇದು ಹಾಲು ಇದ್ ಮಾಡಕ್ಕೆ, ಕೂಮ್ಸು, ಇದನ್ನ ಏನಂತಾರೆ ಗೊತ್ತಿಲ್ಲ. ಅಂಡ್ ದಿಸ್ ಒನ್ ಈಸ್ ಗ್ಲವ್ಸ್, ಸ್ಪೂನ್, ಚಾಪ್ ಸ್ಟಿಕ್ ನಾ ತರಿಸಿದ್ ಬೇರೆ.
ಏನೋ ಕೊಟ್ಬಿಟ್ಟವನು ವೇಯಿಂಗ್ ಮಷೀನ್ ಇದು ಸ್ವಲ್ಪ ಜಾಸ್ತಿ ಬಂದ್ಬಿಡುತ್ತೆ, ನನ್ನ ಫ್ರೆಂಡಿಗೆ ಕೊಟ್ಬಿಡ್ತೀನಿ, 2 ಮಾರ್ಬಿಡ್ತೀನಿ, ನನ್ನ ಫ್ರೆಂಡಿಗೆ ಮಾರ್ಬಿಡ್ತೀನಿ. ಆಮೇಲೆ ಟಿಶ್ಯೂ ಪೇಪರ್ ಏನಕ್ಕೆ ತರಿಸಿದೆ ಅಂತ ಇವೆಲ್ಲ ಗೊತ್ತಾಗುತ್ತೆ. ಮೈನ್ಲಿ ಕುಕಿಂಗ್ ಐಟಮ್ಸ್ ತರಿಸ್ತಾ ಇದ್ದೀನಿ, ಯಾಕೆ ಅಂತ ನಿಮಗೆ ಗೊತ್ತಾಗುತ್ತೆ ಬರೋ ಟೈಮ್. ನ್ಯೂ ಇಯರ್ ಹತ್ರ ಬರ್ತಾ ಇದೆ, ಯು ಶಾಲ್ ಸಿ ಗುಡ್ ಕಂಟೆಂಟ್ ಬರೋ ಟೈಮಲ್ಲಿ. ಪೀಸ್.